Namaste everyone. So in the previous class we have discussed about one such 3-mark question, that is v which is equal to u plus at by graphical method. ಹಾಗೆ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ 2 equations ನ ನಾವು ಸಾಲ್ವ್ ಮಾಡ್ತೀವಿ again by graphical method. One such equation is s which is equal to ut plus half at square by graphical method. This is important for 5 mark. So ಹೇಗೆ ಅಂತ ನೋಡೋಣ. We will consider this particular graph. So here VT graph means the velocity is plotted along the y-axis and time is plotted along the x-axis. 5 ಗ್ರಾಫ್ ಬಗ್ಗೆ ಓದಿದೀವಿ. ಅದರಲ್ಲೂ ಕೂಡ ಈ ಒಂದು ಗ್ರಾಫ್ ನ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ದಿಸ್ ಈಸ್ ದ ಗ್ರಾಫ್ ಫಾರ್ ಅ ಬಾಡಿ ಮೂವಿಂಗ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ and with positive acceleration. So velocity keeps on increasing. ಯಾಕೆ ಇದೇ ಗ್ರಾಫ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ, ಈಕ್ವೇಶನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ u ಅನ್ನೋ ಕ್ವಾಂಟಿಟಿ ಇದೆ, u ಸ್ಟ್ಯಾಂಡ್ಸ್ ಫಾರ್ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಬರೋ ಅಂತ ಗ್ರಾಫ್ ಅಂದ್ರೆ ಇದು ಒಂದೇ. ಸೊ ಹಾಗಾಗಿ we will consider this particular graph. So the graph usually look like this. So the velocity is plotted along the y-axis and time is plotted along the x-axis and graph will look like this. ಈ ಗ್ರಾಫ್ ನ ನಾವು ಏನ್ ಮಾಡಿದೀವಿ ಅಂದ್ರೆ ಆಲ್ಟರ್ ಮಾಡ್ಕೊಂಡಿದೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡ್ಕೊಂಡಿದೀವಿ. Why? Because I need some geometrical figure. So ಹಾಗಾಗಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡಿದೀನಿ. ಇನ್ನೂ ಈಸಿಯೆಸ್ಟ್ ವೇ ಆಫ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ, ಜಾಯಿನಿಂಗ್ ಅ ಲೈನ್ ಫಾರ್ ದಟ್ ಪರ್ಟಿಕ್ಯುಲರ್ perpendicular line. So ಒಂದು ಲೈನ್ ನ ಜಾಯಿನ್ ಮಾಡ್ಕೊಂಡಾಗ, so it will form 2 geometrical figures, one as a triangle, the other one as a rectangle. So it will be very easy for the calculation. So since the body is starting with some initial velocity, origin O ಇಂದ ಇಲ್ಲಿಗೆ ಬರುವಂತ ಡಿಸ್ಟೆನ್ಸ್ ನ ನಾವು u ಅಂತ ತಗೋತೀವಿ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ the body is attaining the final velocity. So final velocity ನ ನಾವು v ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ಕೋತೀವಿ. ನೆಕ್ಸ್ಟ್ ಥಿಂಗ್, ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಯು ಇಲ್ಲಿ ಬರೆದ್ರೆ ಇಲ್ಲೂ ಕೂಡ ಯು ಅಂತ ಬರ್ಕೋತೀವಿ. ವೈ? ಬಿಕಾಸ್ ಆಪೋಸಿಟ್ ಸೈಡ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆರ್ ಈಕ್ವಲ್. ನೆಕ್ಸ್ಟ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡಿದ ಪ್ರಕಾರ ದಿಸ್ ಎಂಟೈರ್ ಲೆಂತ್ ಈಸ್ ವಿ ಅಂಡ್ ದಿಸ್ ಎಂಟೈರ್ ಲೆಂತ್ ಈಸ್ ಯು. ಸೊ ವಾಟ್ ವಿಲ್ ಬಿ ದಿಸ್ ಲೆಂತ್? ವಿ ಮೈನಸ್ ಯು ಆಗುತ್ತೆ. ಸೊ ಅದು ಕೂಡ ಬರ್ಸಿದ್ದೆ ವಿ ಮೈನಸ್ ಯು. ಸೊ ದಟ್ ಡಯಾಗ್ರಾಮ್ ಇಟ್ ಸೆಲ್ಫ್ ಐ ಹ್ಯಾವ್ ಡ್ರಾನ್ ಹಿಯರ್. ಸೊ ವಿತ್ ಸಮ್ ಇಂಡಿಸೀಸ್ ತಗೊಂಡಿದ್ದೀನಿ, ಓ ಎ ಬಿ ಸಿ ಡಿ ಅಂತ ಹೇಳಿ. The entire data has to be copied down from the previous derivation, that is v is equal to u plus at. So ಅದರಲ್ಲಿ ಏನ್ ಡೇಟಾ ಬರ್ಸಿದ್ದೆ ಅದನ್ನ ಕಾಪಿ ಡೌನ್ ಮಾಡ್ಕೊಳ್ಳಿ. So OA is equal to CD which is equal to u which means initial velocity. BD is equal to the v which means final velocity. B to C which means v minus u. So ಅದನ್ನೇ ಕಾಪಿ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ದ ವೆರಿ ಫಸ್ಟ್ ಈಕ್ವೇಶನ್ ನಾನು ಏನ್ ಕನ್ಸಿಡರ್ ಮಾಡಿದೀನಿ ಅಂದ್ರೆ, ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್ ಅಂತ ಬರ್ಕೊಂಡಿದ್ದೀನಿ. ಸೊ ಇದು 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ದ ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್ ಅಂತ ಹೇಳಿದ್ರೆ, ಡಿಸ್ಪ್ಲೇಸ್ಮೆಂಟ್ ಇಸ್ ದ ಆನ್ಸರ್. ಹಾಗೆ ಅದಕ್ಕೆ ಹೇಗೆ ಬಂತು ಅಂತ ಕ್ಯಾಲ್ಕುಲೇಷನ್ ಮಾಡಿ ಕೂಡ ನಾನು ತೋರಿಸಿದ್ದೀನಿ. ಯಾಕೆ ಇದೇ ಈಕ್ವೇಶನ್ ನ ಯೂಸ್ ಮಾಡ್ತೀವಿ? ಸೊ ಯು ಶುಡ್ ಫೈಂಡ್ ದ ರೀಸನ್ಸ್ ಫಾರ್ ಎವ್ರಿಥಿಂಗ್. ಹಾಗಿದ್ರೆ ಮಾತ್ರ ನೀವು ಸೈನ್ಸ್ ಸ್ಟೂಡೆಂಟ್ ಆಗೋದು. ಸೊ ಏನಕ್ಕೆ ಇದೇ ಈಕ್ವೇಶನ್ ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ನಮ್ಮ ಈಕ್ವೇಶನ್ ನ ಅಬ್ಸರ್ವ್ ಮಾಡಿ, ಕೊಟ್ಟಿರುವಂತ ಡಿರೈವೇಶನ್ ನ ಅಬ್ಸರ್ವ್ ಮಾಡಿ. ಎಸ್ ಅಂತ ಕೊಟ್ಟಿದ್ದಾರೆ LHS ಅಲ್ಲಿ. ಹಿಯರ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ಗೆ ಏನ್ ಬರುತ್ತೆ ಆ ಈಕ್ವೇಶನ್ ನ ಕನ್ಸಿಡರ್ ಮಾಡಿದೀವಿ. ಸೊ ದ ಎಂಟೈರ್ ವಿ ಟಿ ಗ್ರಾಫ್ ಏರಿಯಾನ 2 ಜೊಮೆಟ್ರಿಕಲ್ ಫಿಗರ್ ಆಗಿ ಡಿವೈಡ್ ಮಾಡ್ಕೋಬಹುದು. ಒಂದು ಟ್ರಯಾಂಗಲ್, ದ ಅದರ್ ಒನ್ ಈಸ್ ರೆಕ್ಟ್ಯಾಂಗಲ್. ಸೊ ಒಂದು ರೆಕ್ಟ್ಯಾಂಗಲ್ ಆಗಿ ಡಿವೈಡ್ ಆಗಿದೆ, ಒಂದು ಟ್ರಯಾಂಗಲ್ ಆಗಿ ಡಿವೈಡ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ಗೆ ನಾನು ಎಸ್ ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡಿದೀನಿ, ವಿಚ್ ಇಸ್ ಈಕ್ವಲ್ ಟು ಒಂದು ಏರಿಯಾ ಆಫ್ ಟ್ರಯಾಂಗಲ್ ಆಗಿ ಡಿವೈಡ್ ಆಗಿದೆ. ಎಂಟೈರ್ ಏರಿಯಾ ಆಫ್ ವಿ ಟಿ ಗ್ರಾಫ್ ಹ್ಯಾಸ್ ಬಿನ್ ಡಿವೈಡೆಡ್ ಆಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ and plus it is also divided into area of rectangle. So area of a rectangle anta helidre OACD agi divide agide. So triangle kottaga, so if you have a triangle and area of a triangle is
half into base into height. ಅದೇ rectangle ಕೊಟ್ಟಾಗ area of a rectangle is nothing but length into breadth. ಸೊ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ LHS will remain as it is. yes ಅಂತ ಡಿನೋಟ್ ಮಾಡ್ಕೋತೀನಿ. ಫಸ್ಟ್ ಅಲ್ಲಿ ಇರೋದು ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಹಾಗಾಗಿ ಹಾಫ್ ಹಾಗೆ ಬರ್ಕೋತೀನಿ. ವಾಟ್ ಈಸ್ ಬೇಸ್? ಸೊ ABC is a triangle. AC is the base and BC is the height. ಸೊ AC is the base ಅಂತ ಹೇಳಿದ್ರೆ ತಳಪಾಯ. ಆ ಟ್ರಯಾಂಗಲ್ಗೆ ತಳಪಾಯ ಯಾವುದು? AC ಅನ್ನೋದು ಬೇಸ್ ಆಗಿದೆ, BC ಅನ್ನೋದು ಹೈಟ್ ಆಗಿದೆ. ಸೊ thereby it is half into AC into BC plus rectangle ಗೆ ಬರೋಣ ಇವಾಗ. ಸೊ rectangle ಗೆ ಬಂದಾಗ length into breadth. So here the length is OD and breadth is CD. So CD ಆದ್ರೂ ತಗೋಬಹುದು, OA ಅಂತನಾದ್ರೂ ತಗೋಬಹುದು. ಸೊ ಯಾಕೆಂದ್ರೆ ಆಪೋಸಿಟ್ ಸೈಡ್ಸ್ ಆಫ್ ಅ ರೆಕ್ಟಾಂಗಲ್ ಈ ಸೇಮ್ ಅಂತ ಹೇಳಿದಾಗ ನೀವು CD ಆದ್ರೂ ಕನ್ಸಿಡರ್ ಮಾಡಬಹುದು, OA ಆದ್ರೂ ಕನ್ಸಿಡರ್ ಮಾಡಬಹುದು. ಸೊ ಇಟ್ ಈಸ್ OD multiplied by CD. So area of a rectangle is OD into CD. So ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. S is equal to half. What is AC? AC ನ ನೋಡೋಣ. AC is parallel to OD. So this AC line is parallel to OD. So AC ಯಾವಾಗ OD ಗೆ ಪ್ಯಾರಲಲ್ ಆಗುತ್ತೆ, OD ಗೆ ಏನ್ ವ್ಯಾಲ್ಯೂ ಬರ್ಕೋತೀವೋ ಅದೇ ಬರ್ಕೋತೀವಿ. ಸೊ OD ಅನ್ನೋದು ಯಾವ ಆಕ್ಸಿಸ್ ಅಲ್ಲಿ ಇದೆ? ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಎಕ್ಸ್ ಆಕ್ಸಿಸ್ ಗೆ ಏನ್ ವ್ಯಾಲ್ಯೂ ಕೊಟ್ಕೊಂಡಿದ್ದೀರಾ? ಟೈಮ್ ಅಂತ ವ್ಯಾಲ್ಯೂ ಕೊಟ್ಟಿದ್ದೀರಾ. ಸೊ OD will also be time and AC will also be time. So here AC is parallel to the OD axis. So this OD is represented in the x-axis. x-axis ಗೆ ಯಾವ ಲೆಟರ್ ಇಂದ ಡಿನೋಟ್ ಮಾಡಿದೀವಿ? ಟೈಮ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡಿದೀವಿ. ಸೊ OD will get time. ಹಾಗೆ AC ಕೂಡ ಟೈಮ್ ಅನ್ನೋ ಲೆಟರ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ AC is nothing but T. What is BC? ಸೊ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ಸೊ BC is nothing but V minus U plus OD. ಇವಾಗ ತಾನೇ ಹೇಳಿದೆ. ಸೊ OD is nothing but T. What is CD? ಆಲ್ರೆಡಿ ಡಯಾಗ್ರಾಮ್ ಅಲ್ಲಿ ಇಂಡಿಕೇಟ್ ಮಾಡಿದೀವಿ. ಇಟ್ ಈಸ್ U. ನೆಕ್ಸ್ಟ್ S which is equal to half into T. Next acceleration is nothing but change in the velocity. So change in the velocity na V minus U ಅಂತ ಬರ್ಕೋತೀವಿ divided by time taken. ನನಗೆ ಎಕ್ಸ್ಪ್ರೆಷನ್ ಅಲ್ಲಿ V ಮೈನಸ್ ಯು ಬೇಕು. ಸೊ ಹಾಗಾಗಿ ಟೈಮ್ ನ ನಾನು LHS ಕಡೆ ಮೂವ್ ಮಾಡ್ತೀನಿ. ಸೊ ಇಲ್ಲಿರೋ ಟೈಮ್ ನ ನಾನು ಈ ಕಡೆ ಮೂವ್ ಮಾಡಿದ್ರೆ ಸೊ ವಾಟ್ ಇಟ್ ವಿಲ್ ಬಿ ಇಸ್ A into T will be equal to V minus U. ಸೊ V ಮೈನಸ್ ಯು ಪ್ಲೇಸ್ ಅಲ್ಲಿ ನನಗೆ ಆಕ್ಸಲರೇಷನ್ ಬಂದಿದೆ. ಹೇಗ್ ಬಂತು ಅಂತ ಹೇಳಿದ್ರೆ ಆಕ್ಸಲರೇಷನ್ ಈಸ್ ಚೇಂಜ್ ಇನ್ ದ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಚೇಂಜ್ ಇನ್ ದ ವೆಲಾಸಿಟಿ ಯಾವ ತರ ಬರ್ಕೋತೀವಿ? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ divided by time taken. So V minus U by T. ನನಗೆ ಎಕ್ಸ್ಪ್ರೆಷನ್ ಪ್ರಕಾರ V minus U ಬೇಕು. ಸೊ ಹಾಗಾಗಿ T ನ ನಾನು LHS ಕಡೆ ತಗೊಂಡೆ. V minus U ಪ್ಲೇಸ್ ಅಲ್ಲಿ ನನಗೆ ಏನಂತ ಬಂತು? A into T ಅಂತ ಬಂತು. ಸೊ ಇನ್ ದ ಪ್ಲೇಸ್ ಆಫ್ V minus U I am going to represent it as A into T plus ಇದನ್ನ T into U ಅಂತನಾದ್ರೂ ಬರ್ಕೋಬಹುದು, ಇಲ್ಲ U into T ಅಂತನಾದ್ರೂ ಬರ್ಕೋಬಹುದು. ಸೊ ಇಟ್ ಈಸ್ U into T will be equal to S is equal to half A T into T will become T square plus U into T. ಇದನ್ನ ಮತ್ತೆ ಆಲ್ಟರ್ ಮಾಡ್ಕೊಂಡ್ರೆ S is equal to ಸೆಕೆಂಡ್ ಟರ್ಮ್ ನ ನಾನು ಫಸ್ಟ್ ಆಗಿ ರಿಪ್ಲೇಸ್ ಮಾಡ್ಕೋತೀನಿ. S which is equal to UT plus half AT square. So this is the required expression for the derivation using a graphical method of VT graph. S which is equal to UT plus half AT square. So for the next derivation, that is B square is equal to U square plus 2AS by graphical method. So even this is important for 5 mark.
ಸೊ ದ ಗ್ರಾಫ್ ಏನ್ ರೆಪ್ರೆಸೆಂಟ್ ಮಾಡಿದ್ವಿ ಪ್ರೀವಿಯಸ್ ಡಿರೈವೇಶನ್ಗೆ ಅದೇ ಗ್ರಾಫ್ನೇ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಯು ಅನ್ನೋ ಒಂದು ಫ್ಯಾಕ್ಟರ್ ನನಗೆ ಬೇಕು, ವಿಚ್ ಮೀನ್ಸ್ ಇನಿಷಿಯಲ್ ವೆಲಾಸಿಟಿ. ಸೊ ಹಾಗಾಗಿ ಆಫ್ ಆಲ್ ದ 5 graphs ಐ ಹ್ಯಾವ್ ಚೋಸನ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್. ನೆಕ್ಸ್ಟ್ ಥಿಂಗ್, ಆ ಪರ್ಟಿಕ್ಯುಲರ್ ಡಿರೈವೇಶನ್ಗೆ ಏನು ಡೇಟಾ ಬರ್ದಿದ್ರಿ ಅದನ್ನೇ ಬರ್ಕೋಬೇಕಾಗುತ್ತೆ ಇದಕ್ಕೂ. ಸೊ ಇಲ್ಲೂ ಕೂಡ ನಾನು ದ ವೆರಿ ಫಸ್ಟ್ ಈಕ್ವೇಶನ್ ಆಗಿ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಪೀಸಿಯಂ ನ ಕನ್ಸಿಡರ್ ಮಾಡಿದ್ನಿ. ಸೊ ಹಿಯರ್ ಟ್ರಪೀಸಿಯಂ ಅಂತ ಹೇಳಿದ್ರೆ ಓ ಎ ಬಿ ಡಿ. ಸೊ ಆ ಎಂಟೈರ್ ವಿ ಟಿ ಗ್ರಾಫ್ ನ ನಾವು ಪ್ರೀವಿಯಸ್ ಡಿರೈವೇಶನ್ ಅಲ್ಲಿ ಒಂದು ಟ್ರಯಾಂಗಲ್ ಆಗಿ ಡಿವೈಡ್ ಮಾಡ್ಕೊಂಡ್ವಿ, ಇನ್ನೊಂದು ರೆಕ್ಟಾಂಗಲ್ ಆಗಿ ಡಿವೈಡ್ ಮಾಡ್ಕೊಂಡ್ವಿ. ಬಟ್ ಇಲ್ಲಾದ್ರೆ ಆಸ್ ಅ ಹೋಲ್ ಒಂದು ಟ್ರಪೀಸಿಯಂ ಆಗಿ ಕನ್ಸಿಡರ್ ಮಾಡ್ತಿದೀವಿ. ಟ್ರಪೀಸಿಯಂ ಈಸ್ ಒನ್ ಸಚ್ ಕ್ವಾಡ್ರಿಲ್ಯಾಟ್ರಲ್ ಫಿಗರ್. ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ 4 sides in it. ಸೊ ಟ್ರಪೀಸಿಯಂ ಅಂತ ಹೇಳಿದ್ರೆ ಅದಕ್ಕೆ 2 ಪ್ಯಾರಲಲ್ ಸೈಡ್ಸ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಓ ಎ ಈಸ್ ಪ್ಯಾರಲಲ್ ಟು ಬಿ ಡಿ. ಸೊ ಬಿ ಡಿ ಅನ್ನೋ ಒಂದು ಲೈನ್ಗೆ ಓ ಎ ಅನ್ನೋ ಲೈನು ಪ್ಯಾರಲಲ್ ಆಗಿದೆ. ಸೊ ಹಾಗಾಗಿ ಇದನ್ನ ನಾವು ಟ್ರಪೀಸಿಯಂ ಅಂತ ಅನ್ಕೋತೀವಿ. ಸೊ ಏರಿಯಾ ಆಫ್ ಅ ಟ್ರಪೀಸಿಯಂ ನನಗೆ ಬೇಕು. ಸೊ ವಾಟ್ ಈಸ್ ದ ಏರಿಯಾ ಆಫ್ ಟ್ರಪೀಸಿಯಂ? ಫಾರ್ಮುಲಾ ಫಾರ್ ಏರಿಯಾ ಆಫ್ ಟ್ರಪೀಸಿಯಂ ಈಸ್ ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್. Sum of the parallel sides into height. So height na consider ಮಾಡ್ತೀವಿ divided by 2. So area of a trapezium means sum of the parallel sides into height divided by 2. So apply ಮಾಡ್ತಾ ಹೋಗೋಣ. ಡಿಸ್ಪ್ಲೇಸ್ಮೆಂಟ್ ನ ಯಾವ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ? ಎಸ್ ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್. ಸಮ್ ಅಂತ ಹೇಳಿದ ತಕ್ಷಣ ಅಡಿಷನ್ ಮಾಡ್ತೀರಿ. ಯಾವ್ದನ್ನ? ಪ್ಯಾರಲಲ್ ಸೈಡ್ಸ್ ನ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಓ ಎ ಇಸ್ ಪ್ಯಾರಲಲ್ ಟು ಬಿ ಡಿ. ಸೊ ಯಾವೆರಡು ಪ್ಯಾರಲಲ್ ಸೈಡ್ಸ್? ಓ ಎ ಪ್ಲಸ್ ಬಿ ಡಿ ಇಸ್ ದ ಪ್ಯಾರಲಲ್ ಸೈಡ್ ಇಂಟು ಏನ್ ಬರ್ಕೋಬೇಕು? ಹೈಟ್ ನ ಬರ್ಕೋತೀರಾ. ಯಾವ್ದನ್ನ ಹೈಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲಿ ಎ ಬಿ ಕನ್ಸಿಡರ್ ಮಾಡ್ಕೋಬೇಕು, ಇಲ್ಲ ಓ ಡಿ ಕನ್ಸಿಡರ್ ಮಾಡ್ಕೋಬೇಕು ಹೈಟ್ಗೆ. ಯಾವ್ದನ್ನ ಹೈಟ್ಗೆ ಕನ್ಸಿಡರ್ ಮಾಡ್ಕೋತೀರಾ ಅಂದ್ರೆ ಆ ಎರಡು ಪ್ಯಾರಲಲ್ ಸೈಡ್ಗೆ ಯಾವ ಲೈನು ಪರ್ಪೆಂಡಿಕ್ಯುಲರ್ ಆಗಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಹೈಟ್. ಸೊ ಎರಡು ಪ್ಯಾರಲಲ್ ಲೈನ್ ಮಧ್ಯ ಯಾವ ಲೈನು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಹೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್ ದ ಹೈಟ್ ಈಸ್ ಓ ಡಿ ಡಿವೈಡೆಡ್ ಬೈ 2 ಅಪ್ಲೈ ಮಾಡ್ಕೋತೀರಾ. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ಓ ಎ? ಇಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಯು ಪ್ಲಸ್ ಬಿ ಇಂದ ಡಿಗೆ ಏನ್ ತಗೊಂಡಿದೀವಿ? ಫೈನಲ್ ವೆಲಾಸಿಟಿ ವಿ ಅಂತ ತಗೊಂಡಿದೀವಿ. ನೆಕ್ಸ್ಟ್ ಓ ಟು ಡಿ, ಆಲ್ರೆಡಿ ನಾನು ಹೇಳಿದೆ ಓ ಡಿ ಅನ್ನೋದು ಎಂತ ಆಕ್ಸಿಸ್ ಅಲ್ಲಿ ಪ್ರೆಸೆಂಟ್ ಆಗಿದೆ? ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರೆಸೆಂಟ್ ಆಗಿದೆ. ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಏನ್ ತಗೊಂಡಿದೀವಿ? ಟೈಮ್ ತಗೊಂಡಿದೀವಿ. ಸೊ ಓ ಡಿ ವಿಲ್ ಬಿ ಈಕ್ವಲ್ ಟು ವಾಟ್? ಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು 2 ನ ನಾನು ಎಲ್ ಎಚ್ ಎಸ್ ಕಡೆ ಮೂವ್ ಮಾಡ್ತೀನಿ. ಸೊ ಏನಾಗುತ್ತೆ? 2s ಆಗುತ್ತೆ. ಸೊ ದಿಸ್ ಹ್ಯಾಸ್ ಟು ಬಿ ರಿಟರ್ನ್ ಇನ್ ದ ರಫ್ ಕಾಲಮ್. ಸೊ ಏರಿಯಾ ಆಫ್ ಅ ಟ್ರಪೀಸಿಯಂ ಹ್ಯಾಸ್ ಟು ಬಿ ರಿಟರ್ನ್ ಇನ್ ದ ರಫ್ ಕಾಲಮ್ ವಿಚ್ ಇಸ್ ಈಕ್ವಲ್ ಟು. ಸೊ 2 ನ ನಾನು ಎಲ್ ಎಚ್ ಎಸ್ ಕಡೆ ಮೂವ್ ಮಾಡಿದ್ದೀನಿ. ಯು ಪ್ಲಸ್ ವಿ. ಅಗೇನ್ ನೀವು ಈಕ್ವೇಶನ್ ನ ಅಬ್ಸರ್ವ್ ಮಾಡಿದ್ರೆ ಟಿ ಅನ್ನೋ ಫ್ಯಾಕ್ಟರ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ಬೇಕು? ಟಿ ನ ಎಲಿಮಿನೇಟ್ ಮಾಡಬೇಕು ಈಕ್ವೇಶನ್ ಇಂದ. ಸೊ ಹೇಗೆ ಎಲಿಮಿನೇಟ್ ಮಾಡ್ತೀನಿ ಅಂತ ನೋಡೋಣ. ಸೊ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವೆಲಾಸಿಟಿ. ಚೇಂಜ್ ಇನ್ ದ ವೆಲಾಸಿಟಿ ನ ನಾವು ಯಾವ ತರ ಬರ್ಕೋತೀವಿ? ವಿ ಮೈನಸ್ ಯು ಅಂತ ಬರ್ಕೋತೀವಿ. ದಟ್ ಈಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಇಸ್ ದ ಫಾರ್ಮುಲಾ ಫಾರ್ ಆಕ್ಸಲರೇಷನ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಟಿ ನ ನಾನು ಎಲ್ ಎಚ್ ಎಸ್ ಕಡೆ ತಗೋತೀನಿ, ಎ ನ ನಾನು ಆರ್ ಎಚ್ ಎಸ್ ಕಡೆ ತಗೋತೀನಿ. ಸೊ ರೀಪ್ಲೇಸ್ ಮಾಡ್ಕೋತೀನಿ ಎರಡು ಫ್ಯಾಕ್ಟರ್ಸ್ ನ. ಏನಾಗುತ್ತೆ? ಟಿ ವಿಲ್ ಕಮ್ ಟುವರ್ಡ್ಸ್ ದ ಎಲ್ ಎಚ್ ಎಸ್, ವಿ ಮೈನಸ್ ಯು ಏನು ಚೇಂಜ್ ಆಗಲ್ಲ. ಎ ಎಲ್ಲಕ್ಕೆ ಹೋಗುತ್ತೆ? ಡಿನಾಮಿನೇಟರ್ ಆಫ್ ದಿ ಆರ್ ಎಚ್ ಎಸ್ ಹೋಗುತ್ತೆ. ಸೊ ಇದು ಕೂಡ ರಫ್ ಕಾಲಮ್ ಅಲ್ಲಿ ಡಿನೋಟ್ ಮಾಡ್ಕೋಬೇಕು. ಸೊ ಟಿ ಪ್ಲೇಸ್ ಅಲ್ಲಿ ನಾನು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ? ಸೊ ಹಿಯರ್ ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಹೇಗ್ ಬಂತು ಅಂದ್ರೆ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್
change in the velocity divided by time taken. So this was the previous equation ನನಗೆ ಬಂದಿರೋದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಪ್ರೆಸೆಂಟ್ ಆಗಿರೋ ಎ ನಾನು ಎಲ್ ಎಚ್ ಎಸ್ ಕಡೆ ತಗೋತೀನಿ. ಯಾಕೆಂದ್ರೆ ನನಗೆ ಬೇಕಾಗಿರೋ ವ್ಯಾಲ್ಯೂ 2as. ಸೊ ಎ ಯಾವಾಗ ಎಲ್ ಎಚ್ ಎಸ್ ಕಡೆ ಹೋಗುತ್ತೆ ಇಟ್ ಗೆಟ್ಸ್ ಮಲ್ಟಿಪ್ಲೈಡ್. ಸೊ ಏನಾಗುತ್ತೆ 2as ಅಂತ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ u ಪ್ಲಸ್ ವಿ ಅಂತ ಹೇಳಿದ್ರು ಒಂದೇ, v ಪ್ಲಸ್ ಯು ಅಂತ ಹೇಳಿದ್ರು ಒಂದೇ. ಅಡಿಷನ್ ಯಾವತ್ತು ಚೇಂಜ್ ಆಗಲ್ಲ. ಸೊ ಹಾಗಾಗಿ u ಪ್ಲಸ್ ವಿ ಇರೋದನ್ನ ನಾನು ಏನಂತ ಬರ್ಕೋತೀನಿ v ಪ್ಲಸ್ ಯು ಅಂತ ಬರ್ಕೋತೀನಿ. ಸೊ ದಿಸ್ ಆಸ್ ದ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆಯೋ ಹಾಗೆ ಬರ್ಕೋತೀನಿ, ದಟ್ ಈಸ್ v ಮೈನಸ್ ಯು. ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ಆಫ್ ದಿ ಫಾರ್ಮ್ a ಪ್ಲಸ್ b ಇಂಟು a ಮೈನಸ್ b. So what is a plus b into a minus b? a square minus b square. So ಆ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಇಲ್ಲಿ a ಪ್ಲೇಸ್ ಅಲ್ಲಿ v ಇದೆ, u ಪ್ಲೇಸ್ ಅಲ್ಲಿ b ಇದೆ. ಸೊ thereby it is of the form a plus b into a minus b, v plus u into v minus u. So apply ಮಾಡ್ತಾ ಹೋಗೋಣ. So 2as as it is. a square minus b square ಆಗಬೇಕು, ಮೀನ್ಸ್ v square minus u square ಅಂತ ಬರ್ಕೋಬೇಕು. ನೆಕ್ಸ್ಟ್ ಮೈನಸ್ ಯು ನಾನು ಎಲ್ ಎಚ್ ಎಸ್ ಕಡೆ ತಗೋತೀನಿ, ಏನಾಗುತ್ತೆ ಪ್ಲಸ್ ಯು ಆಗುತ್ತೆ. ಸೊ ಬಿ ಸ್ಕ್ವೇರ್ ಅಲ್ಲೇ ಇರುತ್ತೆ, ಯು ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ನಾನು ಎಲ್ ಎಚ್ ಎಸ್ ಕಡೆ ತಗೊಂಡ್ರೆ ಇಟ್ ಬಿಕಮ್ಸ್ ಪ್ಲಸ್ ಯು ಸ್ಕ್ವೇರ್ ಪ್ಲಸ್ 2as. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಫಾರ್ಮ್ ಆಫ್ ದಿ ಈಕ್ವೇಶನ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಸೊ ಮೂರು ಈಕ್ವೇಶನ್ಸ್ ನ ಓದಿದೀವಿ. ಯಾವ್ದು ಅಂತ ಹೇಳಿದ್ರೆ v is equal to u plus at. Next, s is equal to ut plus half at square. Third equation was v square is equal to u square plus 2as. The very first equation will be asked for 3 mark. Second equation is for 5 mark, and as well as the third equation is for 5 mark. Altogether, these 3 equations are called as equations of motion. So equations of motion anta helidre the 3 equations v is equal to u plus at, s is equal to ut plus half at square, and v square is equal to u square plus 2as. Or else it is also called as kinematics of equations anta ಹೇಳ್ತೀವಿ, ಅಥವಾ kinematics equations of motion ಅಂತ ಹೇಳಿದ್ರೆ these 3 equations 2 marks ಗೆ ಕೇಳುವಂತ ಚಾನ್ಸಸ್ ಇದೆ. ಮೆನ್ಷನ್ ದ ಕೈನಿಮ್ಯಾಟಿಕ್ಸ್ ಈಕ್ವೇಶನ್ಸ್ ಆಫ್ ಮೋಷನ್ ಅಂತ ಹೇಳಿದ್ರೆ ಸೊ ಈಕ್ವೇಶನ್ಸ್ ನ ಮಾತ್ರ ನೇಮ್ ಮಾಡಬೇಕಾಗುತ್ತೆ. ಅಂಡ್ ಎಂಟೈರ್ 3 ಈಕ್ವೇಶನ್ಸ್ ಆರ್ ಬೇಸ್ಡ್ ಆನ್ ದ ಗ್ರಾಫಿಕಲ್ ಮೆಥಡ್. ಎಂತ ಗ್ರಾಫ್ ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಅ ಬಾಡಿ ಮೂವಿಂಗ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ.